ಅದಿತಿರ್ದ್ಯೌರದಿತಿರಂತರಿಕ್ಷಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ ವಿಶ್ವೇ ದೇವಾ ಅದಿತಿಃ ಪಂಚಜನಾ ಅದಿತಿರ್ಜಾತಮದಿತಿರ್ಜನಿತ್ವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸೆಪ್ಟೆಂಬರ್ ಮಾಸದ ಕುಂಭರಾಶಿ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಹಲವಾರು ವ್ಯತ್ಯಾಸಗಳು, ಬದಲಾವಣೆಗಳು ಈ ತಿಂಗಳಲ್ಲಿ ನಾವು ಕಾಣಬಹುದಾಗಿದೆ. ನೋಡಿ, ಕುಂಭರಾಶಿಗೆ ಸಪ್ತಮ ಸ್ಥಾನದಲ್ಲಿರತಕ್ಕಂಥ ಸೂರ್ಯ 16ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಇದು ಒಳ್ಳೆಯದಾ ಅಂದರೆ ಖಂಡಿತ ಕುಂಭರಾಶಿಯವ್ರಿಗಂತೂ ಒಳ್ಳೆಯದಲ್ಲ. ಯಾಕೆಂದರೆ 16ನೇ ತಾರೀಕುವರೆಗೂ ಸಪ್ತಮ ಭಾವದಲ್ಲಿದ್ದಂಥ ಅಧಿಪತಿ, ಅದೇ ಭಾವಾಧಿಪತಿಯ ಮನೆ ಅಂದರೆ 7th ಹೌಸ್, ಲಾರ್ಡ್ ಈಸ್ ಇನ್ 7th ಹೌಸ್, ಅದೇ ಮನೆಯಲ್ಲಿದ್ದಂಥ ಸೂರ್ಯನ ಫಲ ನಿಮಗೆ ಚೆನ್ನಾಗಿ ಸಿಗುತ್ತೆ. 16ನೇ ತಾರೀಕುವರೆಗೂ ಕುಂಭರಾಶಿಯವರಿಗೆ ಚೆನ್ನಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. 16ನೇ ತಾರೀಕು ನಂತರ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಮಾನಸಿಕವಾಗಿ ನೋವು ತಿನ್ನುವಂಥದ್ದು, ಮನೋರೋಗ, ಮನೋಬಾಧೆ ಅಥವಾ ಅಪವಾದಗಳಿಗೆ ತಲೆ ಬಗ್ಗಿಸುವಂತಹ ಸಾಧ್ಯತೆಗಳು, ಮಾಡದೇ ಇರತಕ್ಕಂಥ ತಪ್ಪಿಗೆ ನೀವು ಹೊಣೆ ಆಗುವಂಥ ಸಾಧ್ಯತೆಗಳು, ಹಣದ ವಿಚಾರದಲ್ಲಿ ಅಥವಾ ವ್ಯವಹಾರದಲ್ಲಿ ಮೋಸ ಹೋಗುವಿಕೆ, ಅಥವಾ ಕುಟುಂಬದಲ್ಲಿ ಒಂದು ಸ್ವಲ್ಪ ತೊಂದರೆಗಳು, ಒಂಚೂರು ಸಣ್ಣ ಪುಟ್ಟ ಕಚ್ಚಾಟ, ಜಗಳ, ವೈಮನಸ್ಯಗಳು ಇದೆಲ್ಲ ಬರುವಂಥ ಸಾಧ್ಯತೆಗಳು. ಇದೆಲ್ಲ ಬಂದೇ ಬಿಡುತ್ತೆ, ಹಾಗೆ ಬಿಡುತ್ತೆ, ಸಮಸ್ಯೆ ತಲೆಗೆ ಬಂದ್ಬಿಡುತ್ತೆ ಅಂತಲ್ಲ. 16ನೇ ತಾರೀಕು ನಂತರ ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸರಿ, ಹಾಗಾದರೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಇದ್ದರೆ ಏನು ನೆಗೆಟಿವಾ ಅಂದರೆ, ಹೌದು, ಅಷ್ಟಮ ಸ್ಥಾನದಲ್ಲಿ ರಂಧ್ರ ಸ್ಥಾನದಲ್ಲಿ ಪಾಪಗ್ರಹ ಇದ್ದಾಗ ಅದವರು ಮಿತ್ರ ಸ್ಥಾನವೇ ಆದರೂ ಕೂಡ ಕುಂಭರಾಶಿಗೆ ಅಷ್ಟೊಂದು ಉತ್ತಮವಾದ ಫಲ ಇಲ್ಲ. ಹಾಗಾಗಿ 16ನೇ ತಾರೀಕು ನಂತರ ಬರುವಂತಹ ಪ್ರತಿ ಭಾನುವಾರವೂ ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಗೋಧಿಯನ್ನು ದಾನ ಮಾಡುವಂಥದ್ದು ಭಾಳ ಮುಖ್ಯ. ಗೋಧಿ ನಿಮ್ಮ ಶಕ್ತಿಯಾನುಸಾರ 1-2 kg 1 kg, ಯಾರನ್ನ ಬಡವರು ಇರ್ತಾರೆ, ಗುಡಿಸಲಲ್ಲಿ ಈ ಅಡುಗೆ ಮಾಡ್ಕೊಂಡಿರ್ತಾರೆ ನೋಡಿ, ಸುಮಾರು ಜನ ಬೇರೆ ಬೇರೆ ಜಾಗಕ್ಕೆ ಹೋಗ್ಬೇಕು ಮುಂಚೆ ಒಂದೊಂದು ಕಡೆ ಗುಡಾರಗಳು ಹಾಕೊಂಡು ಹೋಗ್ತಾರೆ, ಅಂಥವ್ರಿಗೆ, ಭಿಕ್ಷುಕರಿಗೆ, ಆಮೇಲೆ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಬಡವರಿಗೆ, ಅಂಥವ್ರಿಗೆ ದಾನ ಮಾಡಿ. ಪ್ರತಿ ಭಾನುವಾರ 16ನೇ ತಾರೀಕು ನಂತರ ಬರುವಂಥ ಪ್ರತಿ ಭಾನುವಾರವೂ ನೀವು ಗೋಧಿಯನ್ನು ದಾನ ಮಾಡುವಂಥದ್ದು ಬಹಳ ಮುಖ್ಯ, ಇದನ್ನು ಮರಿಬೇಡಿ. ಇನ್ನು ರಾಶಿಯಿಂದ 7ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 8ನೇ ಮನೆಗೆ ಹೋದರೆ, 8ನೇ ಮನೆಯಲ್ಲೇ ಇರುವಂತಹ ಶುಕ್ರ 9ನೇ ಮನೆಗೆ ಬರ್ತಾರೆ 18ನೇ ತಾರೀಕು. ಅಲ್ಲಿಗೆ 16ನೇ ತಾರೀಕಿನವರೆಗೂ ಚೆನ್ನಾಗಿದೆ, ಅದಾದ್ಮೇಲೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸೂರ್ಯನ ಪ್ರಭಾವ. ಆದರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಶುಕ್ರ ಸ್ವಲ್ಪ ಮಟ್ಟಿಗೆ ಆ ಪ್ರಮಾಣವನ್ನು ಕಡಿಮೆ ಮಾಡ್ತಾನೆ. ಯಾರ್ಯಾರು ಈ ರಿಲೇಟೆಡ್ ಟು ಬ್ಯೂಟಿ ಪ್ರಾಡಕ್ಟ್ಸು, ಡಿಸೈನರ್ ವರ್ಕ್ಸು, ಮತ್ತು ಆರ್ಕಿಟೆಕ್ಟ್ ಮಾಡುವಂಥವ್ರು, ಸ್ಪೋರ್ಟ್ಸಲ್ಲಿರುವಂಥವ್ರು, ಸಿನಿಮಾ ನಟ ನಟಿಯರು, ಡ್ರಾಯಿಂಗ್ ಮಾಡೋರು, ಕಲಾವಿದರು, ನಾಟಕ, ಕಾವ್ಯ, ಜ್ಯೋತಿಷ್ಯರು ಹಾಗೂ ಪುರೋಹಿತರು, ದೇವಸ್ಥಾನದ ಅರ್ಚಕರು, ಧಾರ್ಮಿಕ ಚಿಂತಕರು, ಈ ರೀತಿಯಾದಂಥ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಶುಕ್ರನ ಆಶೀರ್ವಾದ ಚೆನ್ನಾಗಿರುತ್ತೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಅನುಕೂಲಗಳು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದು 18ನೇ ತಾರೀಕು ನಂತರ ಈ ವಿಚಾರದಲ್ಲಿ ಮಾತ್ರ ಅನುಕೂಲ ಆಗುತ್ತೆ. ಇಂಟೀರಿಯರ್ ಡಿಸೈನ್ ಮಾಡೋರಿಂದ ಹಿಡಿದು ಪ್ರತಿಯೊಂದು ಕಲೆಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಇರಲಿ, ಒಂದು ಶಿಲ್ಪಕಲೆ ಇರಲಿ ಅಥವಾ ಒಂದು ಮಣ್ಣಿನಿಂದ ಮಾಡುವಂಥ ಕಲೆ ಇರಲಿ ಅಥವಾ ಒಂದು ಆಫೀಸ್ ಡಿಸೈನಿಂಗು, ಮನೆಯೊಂದು ಇಂಟೀರಿಯರ್ ಮಾಡುವಂಥದ್ದು, ಅಂದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರದಲ್ಲೂ ಕೂಡ 18ನೇ ತಾರೀಕು ನಂತರ ಸಕ್ಸಸ್ ಇರುತ್ತೆ. ಇನ್ನು ಶುಕ್ರ ನಿಮಗೇನಾಯಿತು, ಶುಕ್ರ ಬಂದು ಚತುರ್ಥಾಧಿಪತಿ, ಸುಖವನ್ನು ಕೊಡುವಂಥವನು, ಭಾಗ್ಯವನ್ನು ಕೊಡುವಂಥವನು, ಅದ್ಭುತವಾದಂಥ ಫಲ 18ನೇ ತಾರೀಕು. ಅಂದರೆ ಆ್ಯಕ್ಚುಲಾಗಿ ನಿಜವಾಗ್ಲೂ ಕೆಟ್ಟ ಟೈಮ್ ಯಾವುದು ಅಂತಂದರೆ ನಿಮಗೆ 16ನೇ ತಾರೀಕು, 17ನೇ ತಾರೀಕು, 18ನೇ ತಾರೀಕು ಈ 3 ದಿನ ಕುಂಭರಾಶಿಯವ್ರಿಗೆ ಚೆನ್ನಾಗಿಲ್ಲ. ಈ 3 ದಿನ ಏನಾಯ್ತಪ್ಪ ಅಂದರೆ, ನಾನಾಯಿತು, ನನ್ನ ಕೆಲಸ ಆಯಿತು, ಮುಗಿಸ್ಕೊಂಡ್ವಾ, ಸೀದಾ ಮನೆಗೆ ಬಂದ್ವಾ, ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿದ್ವಾ, ಆನಂದವಾಗಿದ್ಬಿಡಿ. 3 ದಿನ ಯಾವ ವ್ಯವಹಾರಕ್ಕೂ ಕೈ ಹಾಕ್ಬೇಡಿ, ಯಾವ ಸಿಗ್ನೇಚರ್ ಹಾಕ್ಬೇಡಿ, ಎಲ್ಲಿಗೂ ಹೋಗ್ಬೇಡಿ, ಯಾವುದೇ ಥರದ ಒಂದು ಪಾರ್ಟಿ ಗಿರ್ಟಿ ಇಟ್ಕೊಳ್ಳೋದು, ದೂರ ಪ್ರಯಾಣ ಮಾಡೋದು, ರ್ಯಾಶ್ ಡ್ರೈವ್ ಮಾಡೋದು, ಜಗಳ ಆಡಕ್ಕೆ ಹೋಗೋದು ಏನೂ ಮಾಡಬೇಡಿ. ಯಾವ ಥರದ್ದು ವ್ಯವಹಾರವೂ ಬೇಡ. ಈ 3 ದಿನ ಆರಾಮಾಗಿದ್ದು ಬಿಡಿ. 3 ದಿನ ಆರಾಮಾಗಿದ್ದರೆ 30 ದಿನ ಚೆನ್ನಾಗಿರ್ಬೋದಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ.
ಇನ್ನು 23ನೇ ತಾರೀಕು ಬುಧ ಅಂತೂ ಉಚ್ಚ ಸ್ಥಾನಕ್ಕೆ ಬರ್ತಾರೆ. ಕುಂಭರಾಶಿಯವರಿಗೆ ವಿಶೇಷ ಫಲ. ಕಾರಣ ಪಂಚಮಾಧಿಪತಿ. ಈಗಾಗಲೇ ಪಂಚಮಾಧಿಪತಿ ಆಗಿರತಕ್ಕಂಥ ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಬಂದು ಸಪ್ತಮದಲ್ಲಿದ್ದಾರೆ. ಇದ್ದಷ್ಟು ಮಟ್ಟಿಗೂ ಕೂಡ ಒಳ್ಳೆ ಫಲವೇ. ಬುಧನಿಂದ ಏನು ತೊಂದರೆ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಏನೂ ತೊಂದರೆ ಇಲ್ಲ. ಇನ್ನು ಶನಿ ಅಂತೂ ಹೇಳಬೇಕಾಗಿಲ್ಲ, ವಕ್ರಿಯಾಗಿದ್ದಾನೆ. ನಿಮ್ಮ ರಾಶಿಯಲ್ಲೇ ಜನ್ಮ ಶನಿ ಪ್ರಭಾವ ಇದ್ದು ವಕ್ರಿಯಾಗಿರೋದ್ರಿಂದ ಶನಿ ಬಂದು ಸ್ವಕ್ಷೇತ್ರವೇ ಅಲ್ವಾ. ಹಾಗಾಗಿ ಉದ್ಯೋಗದಲ್ಲಿ ಕೂಡ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು. ಅಂದರೆ ತಕ್ಕ ಮಟ್ಟಿಗೆ ಕಾಣಬಹುದು, ದೊಡ್ಡ ಪ್ರಮಾಣದಿಲ್ಲ. ಕಾಯಬೇಕು ಇನ್ನೊಂದು ಸ್ವಲ್ಪ ದೂರ. ಎಷ್ಟು ದೂರ? ಒಂದು 7-8 ತಿಂಗಳು ಕಾದ್ಬಿಟ್ರೆ ನಂತರ ಗುರುಬಲ ಬಂದ್ಬಿಡುತ್ತೆ. ಕುಂಭರಾಶಿಯವರಿಗೆ ಜನ್ಮಶನಿ ಪ್ರಭಾವ ದೂರ ಆಗ್ಬಿಡುತ್ತೆ. ಅಯ್ಯೋ, ಅದ್ಭುತವಾದಂಥ ಯೋಗ ಫಲಗಳು ಸಿಗುತ್ತೆ. ಕುಂಭರಾಶಿಯವರು ಕಾಯಬೇಕು. ಬಟ್ ಅಲ್ಲಿವರೆಗೂ ಶನಿ ಶಾಂತಿ ಅವಶ್ಯಕತೆ ಇಲ್ಲ. ಶನಿ ಪರಮಾತ್ಮನ ಪ್ರಾರ್ಥನೆ ಇತ್ಯಾದಿಗಳು ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಮತ್ತು ಲಾಭಾಧಿಪತಿ ಸುಖ ಸ್ಥಾನದಲ್ಲಿದ್ದಾರೆ. ಗುರುವಿಂದ ಏನು ಕೆಟ್ಟದ್ದೇನಿಲ್ವಾ? ಒಳ್ಳೇದಾಗದೇ ಇದ್ರೆ ಪರವಾಗಿಲ್ಲ, ಕೆಟ್ಟದಾಗಬಾರ್ದು. ನ್ಯೂಟ್ರಲ್ ಆಗಿ ಇದ್ಬಿಟ್ರೆ ಪರವಾಗಿಲ್ಲ. ಹೆಂಗೋ ನಮ್ಗೆ ಕಷ್ಟ ಆಗ್ತಿದೆ, ಕಷ್ಟಪಟ್ಕೊಂಡು ಸಂಪಾದನೆ ಮಾಡ್ಕೊಂಡು 100-500 ಸಂಪಾದನೆ ಮಾಡ್ಕೊಂಡು ಗಂಜಿ ಕುಡ್ಕೊಂಡ್ರೆ ಜೀವನ ಮಾಡ್ಬೋದು. ಆ ಗಂಜಿ ತೊಗೊಳ್ಬೇಕಾದ್ರೆ ಕೂಡ ಕೈಗೆ ತೊಗೊಂಡಿದ್ದು ಗಂಜಿ ಯಾರೋ ತಳ್ಳಿಬಿಟ್ಟು ಹಂಗೆ ಕೆಳಗಡೆ ಬಿದ್ದು ಭೂಮಿ ಪಾಲಾಯ್ತು ಅಂದರೆ ಏನು ಮಾಡೋದು? ಅದನ್ನು ಕರ್ಮ ಅಂತೀವಿ. ಆ ಥರ ಯಾವುದೇ ಥರದ ಸಮಸ್ಯೆ ಇಲ್ಲದೆ ನಿಮಗೆ ಗುರುವಿನ ಆಶೀರ್ವಾದ ಸುಖ ಸ್ಥಾನದಲ್ಲಿರೋದ್ರಿಂದ ಫಲ ಸಿಗುತ್ತೆ. ಅತ್ಯಂತ ಶೀಘ್ರವಾಗಿ ನಿಮಗೆ ಒಳ್ಳೆ ಫಲ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಕುಜ ನೋಡಿ, ನಿಮಗೆ ತೃತೀಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಕುಜ ಪಂಚಮದಲ್ಲಿದ್ದಾರೆ, ದೋಷದಲ್ಲಿದ್ದಾರೆ. ಅಂದರೆ ಕುಜ ಶತ್ರು ಸ್ಥಾನದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಧೈರ್ಯ ಕಡಿಮೆ ಆಗುತ್ತೆ, ಕೋಪ ಕಡಿಮೆ ಆಗುತ್ತೆ. ಹಾಗೆ ವೃತ್ತಿ ಮಾಡುವಂಥ ಜಾಗದಲ್ಲಿ ನಿಮ್ಮ ಕಲೀಗ್ಸಿಂದ ಹಿಡಿದು, ಅಂದರೆ ನಿಮ್ಮ ಜೊತೆಗೆ ಸಹಕಾರ ಮಾಡುವಂಥವ್ರಿಂದ ಹಿಡಿದು ಸ್ವಲ್ಪ ತೊಂದರೆಗಳು ಬರೋದು. ಗೌರ್ಮೆಂಟ್ ಅಧಿಕಾರಿಗಳಿಗೆ ಸಮಸ್ಯೆ ಆಗ್ಬೋದು. ಗೌರ್ಮೆಂಟ್ ಉದ್ಯೋಗದಲ್ಲಿ ಸ್ವಲ್ಪ ಪ್ರಚಲಿತ ವಿಚಲಿತಗಳಾಗ್ಬೋದು. ಅಂದರೆ ಸ್ವಲ್ಪ ಮಟ್ಟಿಗೆ ವೈಮನಸ್ಯಗಳಾಗುವಂಥದ್ದು, ಏನಾದರೂ ಬೇಕು ಅಂತ ನಿಮ್ಮ ಮೇಲೆ ಗೂಬೆ ಕೂರಿಸೋದು, ಅಪವಾದ ಮಾಡುವಂಥದ್ದು, ಈ ಥರದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಕಾರು, ಆಟೋ ಡ್ರೈವಿಂಗು, ಲಾರಿ, ಬಸ್ ಈ ಥರ ಡ್ರೈವಿಂಗ್ ಮಾಡುವಂಥ ಡ್ರೈವರ್ಸ್ಗಾಗ್ಬೋದು, ಅದರದ್ದು ಓನರ್ಸ್ ಆಗ್ಬೋದು, ಅವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ರೈತರಿಗೆಲ್ಲ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ಹೇಳಬೇಕಾದ್ರೆ ಒಂದು ಹಂತಕ್ಕೆ ಸಕ್ಸಸ್ಸನ್ನು ಕಾಣಬಹುದು. ಸರಿ, ಹಾಗಾದರೆ ಜನರಲೈಸ್ ಆಗಿ ನೋಡೋದಾದರೆ ಕುಟುಂಬ ಸಮೇತದ ಪ್ರಯಾಣ ಬಗ್ಗೆ ಆಲೋಚನೆ ಮಾಡ್ತೀರಾ. ಮನಸ್ಸಿಗೆ ಅಧಿಕ ಸಂತೋಷ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ. ಬಂಗಾರ ಖರೀದಿಸುವ ಮನಸ್ಸು. ಶುಭವಾದ ತಿಂಗಳು. ದೀರ್ಘಕಾಲದ ಸಮಸ್ಯೆಗೆ ಈ 16ನೇ ತಾರೀಕೊಳಗೆ ಪರಿಹಾರ ಸಿಗುತ್ತೆ. ಹೊಸ ಮನೆ ಹುಡುಗಾಟದಲ್ಲಿ ನಿರತರಾಗಿದ್ದರೆ ಈ ತಿಂಗಳು ಸ್ಕಿಪ್ ಮಾಡಿ, ಬರೋ ತಿಂಗಳಿಗೆ ಮೂವ್ ಮಾಡೋದು ಒಳ್ಳೆಯದು. ಸ್ಥಿರಾಸ್ತಿ ಖರೀದಿಸುವ ಬಗ್ಗೆ ಆಲೋಚನೆ ಮಾಡಿ, ಅದನ್ನು ಅಪ್ಲೈ ಮಾಡೋದಕ್ಕೆ ಒಂದು ತಿಂಗಳು ವೆಯ್ಟ್ ಮಾಡಿ. ಮುಂದಿನ ಜೀವನದ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ವಾಹನ ಖರೀದಿ ಮಾಡುವಂಥ ಮನಸ್ಸು ನಿಮಗಿದೆ. ಧನಲಾಭ. ಉದ್ಯೋಗ ವಿಚಾರವಾಗಿ ಶುಭ ಸಂದೇಶ ಬರುತ್ತೆ. ಉತ್ತಮ ಪ್ರಗತಿ ಕಾಣ್ಬೋದು. ಇನ್ನು ಹೋಟೆಲ್ ಉದ್ಯಮಿಗಳಿಗೆ ಉತ್ತಮವಾದಂಥ ಫಲ ಇರುತ್ತೆ. ಹೋಟೆಲ್ ವ್ಯಾಪಾರಿಗಳಿಗೆ, ಅನ್ನ ಕ್ರಯ ವಿಕ್ರಯ ಮಾಡುವಂಥವ್ರಿಗೆ ಅದು ಲಾಂಗ್ ಎಕ್ಸ್ಪೈರಿ ಫುಡ್ಸ್ ಆಗ್ಬೋದು ಅಥವಾ ಶಾರ್ಟ್ ಎಕ್ಸ್ಪೈರಿ ಫುಡ್ಸ್ ಆಗ್ಬೋದು, ತುಂಬ ಚೆನ್ನಾಗಿದೆ. ವಾಹನ ಚಾಲಕರಿಗೆ ಅಧಿಕ ಫಲ. ವೃತ್ತಿಯಲ್ಲಿ ಅಥವಾ ವಾಸಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಗಳ ಸಾಧ್ಯತೆ ಇರುತ್ತೆ. ಕುಟುಂಬ ಸಮೇತ ಮನರಂಜನೆ ಕಾರ್ಯಗಳಿಗೆ ತೊಡಗುವಿಕೆ. ಮನಸ್ಸಿಗೆ ಆನಂದ, ಮುದ ನಿಮ್ಮದಾಗತ್ತೆ. ಸರಿ, ಹಾಗಾದರೆ ಏನೇನು ನೆಗೆಟಿವ್ ಇದೆ? ವೃಥಾ ತಿರುಗಾಟ, ಅದರಿಂದ ಸ್ವಲ್ಪ ಸಾಲಬಾಧೆ ಆಗುತ್ತೆ. ಮನೆಯಲ್ಲದೆ ಹೊರಗಡೆ ಭೋಜನ ಮಾಡೋರು ಸ್ವಲ್ಪ ಎಚ್ಚರವಾಗಿರಬೇಕು. ಖಂಡಿತ ಆರೋಗ್ಯ ಕೆಡಿಸ್ಕೋತೀರಾ. ಆರೋಗ್ಯ ವ್ಯತ್ಯಾಸ ಆದರೆ ಸ್ವಲ್ಪ ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ. ಹಣದ ಅಡಚಣೆ ಅದರಿಂದ ಜಾಸ್ತಿ ಬರುತ್ತೆ. ಮನಸ್ಸಿಗೆ ಬೇಸರವಾಗುವಂಥ ಸಾಧ್ಯತೆ. ಯೋಸು ಹೊರಗಡೆ ತಿನ್ಬಿಟ್ಟು ಆಳೆ ತಲಪರ ನೋಟೆ ಅಂತ ಮನಸ್ಸಿಗೆ ಬೇಸರ ಮಾಡ್ಕೋತೀರಾ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಚೈತನ್ಯ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಒಂದು 3 ದಿನ ಮಾತ್ರ, 16, 17, 18 ಮಾತ್ರ 3 ದಿನ ಹುಷಾರಾಗಿರಬೇಕು. ಸ್ವಲ್ಪ ಒಂಚೂರು ಸಾಲ ಕಡಿಮೆ ಆಗುವಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷಿಸಬಹುದು. ಓವರಾಲ್ ನೋಡಿದಾಗ ಕುಂಭರಾಶಿಯವರಿಗೆ ದೊಡ್ಡ ಪ್ರಮಾಣ ಸಮಸ್ಯೆ ಇಲ್ಲ. 16ನೇ ತಾರೀಕು ನಂತರ ಬರುವಂಥ ಭಾನುವಾರ ದಿನ ಪ್ರತಿ ಭಾನುವಾರ ಗೋಧಿ 1-2-3 kg ಅಥವಾ 5 kg 10 kg 100 kg ನಿಮ್ಮ ಶಕ್ತಿಯಾನುಸಾರ ದಾನ ಮಾಡಿ. ಅದನ್ನು ಮಾಡೋದ್ರಿಂದ ಖಂಡಿತ ಮತ್ತಷ್ಟು ಶುಭ ಫಲ ನಿಮಗೆ ಪ್ರಾಪ್ತಿ ಆಗ್ಬೋದು. ಏನೂ ತೊಂದರೆ ಏನಿಲ್ಲ. ಅದು ಬಿಟ್ಟು ಬೇರೆ ಏನು ಪರಿಹಾರ ಬೇಡ. ಒಳ್ಳೇದಾಗ್ತಾ ಇಲ್ಲ ಗುರುಗಳೇ, ಏನಾದರೂ ಒಳ್ಳೇದಾಗ್ತಾ ಇಲ್ಲ, ಒಳ್ಳೇದಾಗೋದಕ್ಕೆ ಅಡ್ಡಿ ಆಟಂಕಗಳಾಗ್ತಾ ಇದೆ ಅಂತಂದರೆ ನೀವು ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಪರಿಹಾರಗಳಿದೆಯಾ, ಏನಾದರೂ ಪರಿಹಾರ ದಾನಗಳು ಇತ್ಯಾದಿ ಮಾಡಬೇಕಾ ಅಂತ ತಿಳ್ಕೊಂಡು ಮಾಡೋದ್ರಿಂದ ದೊಡ್ಡ ದೊಡ್ಡ ಪ್ರಮಾಣದ ನಷ್ಟಗಳಾಗದೆ ಸಮತೋಲನವಾಗಿ ನಿಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.